ಹಲೋ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಏನಪ್ಪ ಈ ಸಾಮಾನೆಲ್ಲ ಅಂತ ಅನ್ಕೋತಾ ಇದ್ದೀರಾ. ನಾವು ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆಸ್ಬೇಕು ಅಂದ್ಬಿಟ್ಟು ಅಡುಗೆ ಮನೆಯಲ್ಲಿರೋ ಸಾಮಾನೆಲ್ಲ ಫುಲ್ಲು ಕ್ಲಿಯರ್ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಸೆಕ್ಷನ್ಸಿಂದನೂ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಯಾಕಂತಂದರೆ ಅವರು ಸ್ಪ್ರೇ ಮಾಡ್ತಾರಲ್ವ, ಆವಾಗ ಪಾತ್ರೆ ಸಾಮಾನಿಗೆಲ್ಲ ಆಗತ್ತೆ ಅಂತ ಕೆಲವು ಇಲ್ಲಿಟ್ಟಿದ್ದೀವಿ, ಕೆಲವು ಎಲ್ಲ ಹೊರಗಡೆ ಕೂಡ ಇಟ್ಟಿದ್ದೀವಿ. ಸಾಕಾಗಿಲ್ಲ ಅಷ್ಟೆಲ್ಲ ಸಾಮಾನು ಒಳಗಡೆನೇ ಇಡೋದಕ್ಕೆ. ಯಾವುದು ಒಳಗಡೆ ಇರಬೇಕೋ ಅದು, ಮಿಕ್ಕಿರೋದು ಆಚೆ ಇಟ್ಟರು ಪರವಾಗಿಲ್ಲ ಅನ್ನೋದನ್ನೆಲ್ಲ ಆಚೆ ಇಟ್ಟಿದ್ದೀವಿ. ಅವ್ರು ಬಂದು ಸ್ಪ್ರೇ ಮಾಡ್ಕೊಂಡು ಹೋದರು. ಬಟ್ ನಮ್ಮ ಮನೆಯಲ್ಲೆಲ್ಲ ಸಿಕ್ಕಿದ್ದವ್ರಿಗೆ 3 ಜಿರಳೆನೇ. ಆಗ ಬೇಜಾರಾಯಿತು, ಇಷ್ಟಕ್ಕೆ ಕರೆಸಿದ್ವಾ ಅಂತ. ಆಮೇಲೆ ನೆಕ್ಸ್ಟ್ ಡೇದು ಇದು ನಾನು ಲೈಬ್ರರಿಗೆ ಹೋಗಿದ್ದೆ. ಇಲ್ಲೆಲ್ಲ ಮಕ್ಕಳಿಗೋಸ್ಕರ ಮಕ್ಕಳ ಸೆಕ್ಷನ್ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಬೊಂಬೆಗಳಿದೆ, ಮಕ್ಕಳು ಆಟ ಆಡೋದಕ್ಕೆ ಸಾಮಾನಿದೆ. ಇದೇನಪ್ಪ ಇದು ಅಂದ್ಕೊಂಡ್ರೆ ತುಂಬ ದೊಡ್ಡದು ಟೆಡಿ ಬೇರು ನೋಡಿ ಮಲಗಿಸಿಟ್ಟಿದ್ದಾರೆ, ಎಷ್ಟು ದೊಡ್ಡದಿದೆ ಅಂತ. ಇಲ್ಲೆಲ್ಲ ಕವಿತೆಗಳು ಹಾಕಿದ್ದಾರೆ, ಕವಿಗಳದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಇದೆಯಲ್ವ, ಅದು ತುಂಬಾ ಚೆನ್ನಾಗಿದೆ. ಈ ಲೈಬ್ರರಿ ಎಷ್ಟು ನೀಟಾಗಿ ಮೇಂಟೈನು ಮಾಡಿದ್ದಾರೆ. ತುಂಬ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ತೆಗಿತಾ ಇರ್ತಾರೆ. ನೋಡ್ತಾ ಇದ್ದೀರಲ್ವ, ಹುಲಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹತ್ತಿರಕ್ಕೆ ತೋರಿಸಿದ್ದೀನಿ. ಚಂದಿರನೇತಕ್ಕೆ ಓಡುವ ನಮ್ಮ ಅಂತೆ ತುಂಬ ಬೇರೆ ಬೇರೆ ಕವಿತೆಗಳು ಹಾಕಿದ್ದಾರೆ. ನಾವು ಆಮೇಲೆ ಸಾಯಂಕಾಲ ಇದು ಒಂದು ರಿಲಯನ್ಸ್ ಡಿಜಿಟಲ್ಗೆ ಹೋದ್ವಿ. ಅಲ್ಲಿ ಲ್ಯಾಪ್ಟಾಪ್ ನೋಡಬೇಕಾಗಿತ್ತು. ಇಲ್ಲೆಲ್ಲ ನೋಡಿ ಮಿಕ್ಸಿಗಳು, ಮಿಕ್ಸಿ ಜಾರು ಎಲ್ಲ ಇತ್ತು. ಮತ್ತು ಅಲ್ಲಿ ವ್ಯಾಕ್ಯೂಮ್ ಕ್ಲೀನರು, ಇವಾಗ ರೋಬೋ ಥರದ್ದು ಬರುತ್ತಲ್ವ, ಅದು ನೋಡ್ತಾ ಇದ್ವಿ. ಏನೂ ತಗೊಂಡಿಲ್ಲ, ನೋಡ್ಕೊಂಬಂದ್ವಿ ಅಷ್ಟೇ. ಈಗ ಇದು ಬೆಡ್ಶೀಟು ಒಬ್ಬರು ಕೊಟ್ಟಿದ್ದರು ಹೊಲಿಯೋದಕ್ಕೆ ಅಂತ. 2 ಬೆಡ್ಶೀಟು ಒಟ್ಟಿಗೆ, ಡಬಲ್ ಬೆಡ್ಶೀಟು. ಇದಕ್ಕೆ ಜಸ್ಟ್ 500 ಅಂತೆ, ತುಂಬ ಕಡಿಮೆನೇ. ಅದು ಹೇಗೆ ಕೊಟ್ಟರು ಗೊತ್ತಿಲ್ಲ. ಬಟ್ಟೆನೂ ಚೆನ್ನಾಗೇ ಇದೆ, ಏನೋ ಅಷ್ಟು ಕೀಳ್ಮಟ್ಟಕ್ಕಿರುವಂಥ ಬಟ್ಟೆ ಏನಿಲ್ಲ, ತುಂಬಾ ಚೆನ್ನಾಗಿತ್ತು. ಅದು ಎಡ್ಜಸ್ ಎಲ್ಲ ಹೊಲ್ಕೊಡಿ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಹೊಲಿತಾ ಇದ್ದೀನಿ. ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟಿ ಇದ್ದರೆ ಚೆನ್ನಾಗಿರುತ್ತೆ ಮೈಂಡ್ಗೆ. ಇಲ್ಲ ಅಂತಂದರೆ ಏನೋ ಬೇಜಾರಾಗ್ತಾ ಇರುತ್ತೆ. ಹೊಲಿಯೋದಿದ್ರೆ ಅಂತೂ ನಿಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಏನೇನೋ ಹೆಲ್ತ್ ಪ್ರಾಬ್ಲಮ್ಸು ಅಂತ ಎಲ್ಲ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ನಾನೇನು ತುಂಬ ರೆಗ್ಯುಲರಾಗಿ ಹೊಲಿಯಲ್ವಲ್ಲ, ಅದಕ್ಕೂ ಗೊತ್ತಿಲ್ಲ. ನಮ್ಮದು ಮತ್ತು ಸ್ವಲ್ಪ ಬೇರೆಯವ್ರು ಯಾರಾದರೂ ಈ ಥರದ್ದೆಲ್ಲ ಹೊಲ್ಕೊಡಿ ಅಂತಾರಲ್ವ, ಅಷ್ಟೇ ಹೊಲಿಯೋದು. ಯಾರೂ ಜಾಸ್ತಿ ಏನೂ ಕೊಡೋದಿಲ್ಲ. ಯಾವಾಗಲೂ ನಮ್ಮ ಲೈಫಲ್ಲಿ ಒಳ್ಳೆಯದನ್ನೇ ಮಾಡೋದಕ್ಕೆ ಬಯಸಬೇಕು ಜನಗಳಿಗೆ. ತುಂಬ ಕೆಡಕು ಮಾಡೋದು, ತುಂಬ ಕೆಟ್ಟ ಬುದ್ಧಿ ಇಟ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಅದು ನಮಗೆ ಒಳ್ಳೆಯದಲ್ಲ. ಯಾಕಂದರೆ ಅಷ್ಟೆಲ್ಲ ವಿಷಕಾರಿಯಾದ ಯೋಚನೆಗಳಿಂದ ನಮಗೇ ಕಷ್ಟ ಆಗತ್ತೆ ಅಂತ ಪ್ರೂವ್ ಆಗಿದೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಯೋಚನೆ ಮಾಡಿ. ಅಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.